ಪ್ರೀತಿ ಗುಟ್ಟು ದೃಷ್ಟಿ ಬೊಟ್ಟು ಅಂತ ನಾವು ಈ ಈ ಹೊಸ ಕತೆ ಇದೇ ಸೆಪ್ಟೆಂಬರ್ 9 ಬರುವ ಸೋಮವಾರ ಸಂಜೆ 6:30ಕ್ಕೆ ಪ್ರಸಾರ ಆಗಲಿದೆ. ಇದು ನೀವು ನಾವು ಒಂದು ಫುಲ್ ಎಪಿಸೋಡನ್ನೇ ತೋರಿಸುವ ಒಂದು ಉದ್ದೇಶ ಏನಿತ್ತು ಅಂತ ಹೇಳಿದರೆ, ಈ ತಂಡ ಎಷ್ಟು ಶ್ರಮಪಟ್ಟು ಈ ಎಪಿಸೋಡನ್ನು ಮಾಡಿದೆ ಅದನ್ನು ಅಂದರೆ ನಿಮಗೆ ಮೊದಲಿಗೆ ಪತ್ರಕರ್ತರಿಗೆ ತೋರಿಸಿ ಅದನ್ನು ನಿಮ್ಮೊಟ್ಟಿಗೆ ಒಂದು ಸಂಭ್ರಮ ಪಡಲಿಕ್ಕೆ ನಮಗೆ ಇಷ್ಟ ಇತ್ತು. ಅದಕ್ಕೆ ಕಂಪ್ಲೀಟ್ ನಮ್ಮ ತಂಡ ಬಂದು ಹೇಳಿದಾಗ ಇದೆಲ್ಲ ಈ ಎಪಿಸೋಡನ್ನು ಕಂಪ್ಲೀಟಾಗಿ ತೋರಿಸ್ಬಿಡೋಣ ಯಾಕಂದರೆ ನಾವು ಬಾಯಿ ಮಾತಲ್ಲಿ ಹೇಳಿದರೆ ಒಂದು ಅಂದರೆ ಕಂಪ್ಲೀಟ್ ನಾವೇ ಬಾಯಿ ಮಾತಲ್ಲಿ ಹೇಳಿದರೆ ಸಾಕಾಗಲ್ಲ. ಅಟ್ಲೀಸ್ಟ್ ತೋರಿಸಿ ಅವಕ್ಕೆ ನಮ್ಮ ಜೊತೆಗೆ ಅವರು ನಮ್ಮ ಸಂಭ್ರಮವನ್ನು ಅವರು ಹಂಚಿಕೊಳ್ಳೋದು ಬೆಟ್ರು ಅಂತ ನಮಗೆ ಕಂಪ್ಲೀಟ್ ಎಪಿಸೋಡನ್ನು ತೋರಿಸಿದ್ವಿ. ಈ ಟೀಮ್ಗೆ ಈ ಪ್ರಾಡಕ್ಟ್ ಮೇಲೆ ಎಷ್ಟು ಕಾನ್ಫಿಡೆಂಟ್ ಇದೆ ಅನ್ನೋದನ್ನು ಒನ್ ಆಫ್ ದ ವೇ ವಿ ಆರ್ ಕನ್ವಿಂಗ್ ಯು ಹೌ ಸ್ಟ್ರಾಂಗ್ ವಿ ಆರ್ ಅಂತ. ಸೊ ಟೀಮ್ಗೆ ಥ್ಯಾಂಕ್ ಯು. ಅದಕ್ಕೆ ಟೀಮ್ ಕಂಡೀಷನ್ ಆಗಲಿ ಇದೆಲ್ಲ ಕೆಲವು ಡೌಟ್ ಇತ್ತು, ಸ್ವಲ್ಪ ಬೇಕಾ ಬೇಡವಾ ಅಂತ ಡೌಟ್ ಇತ್ತು. ಬಟ್ ಟೀಮ್ ವೆರಿ ಮಚ್ ಕನ್ವಿನ್ಸ್ಡ್ ಅಬೌಟ್ ದಿಸ್. ವಿ ಕ್ಯಾನ್ ಶೋ ಅಂದರೆ ಯಾರಿಗೂ ಡೌಟೇ ಇಲ್ಲ ಅದರಲ್ಲಿ ಅಂತ. ಸೊ ಅಷ್ಟು ಮಟ್ಟಿಗೆ ನಮ್ಮ ಪ್ರಾಡಕ್ಟ್ ಮೇಲೆ ಅಷ್ಟು ಮಟ್ಟಿಗೆ ಕಾನ್ಫಿಡೆಂಟ್ ಇದೆ. ಸೊ ಮುಂದಿನ ಬರೋ ಕತೆ ಮೇಲೂ ಅಷ್ಟೊಂದು ಕಾನ್ಫಿಡೆಂಟ್ ಇದೆ. ಸೊ ಶ್ರೀನಿವಾಸನ್ ಟೀಮ್, JDN ಟೀಮ್, ದೇ ಆರ್ ವೆರಿ ಮಚ್ ಕನ್ವಿನ್ಸ್ಡ್ ಅಬೌಟ್ ದಿಸ್. ವಿಲ್ ಶೋ ದ ಫುಲ್ ಎಪಿಸೋಡ್ ಅಂತ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ. ಸೊ ಪ್ರೊಡಕ್ಷನ್ ಅನುಷಾ ಆಗಲಿ, ರಕ್ಷಾ ಆಗಲಿ, ಅವ್ರಿಗೆ ಪ್ರಾಜೆಕ್ಟಲ್ಲಿ ನಿಂತ್ಕೊಂಡು ರೀತಿ ಆಗಲಿ, ಎವ್ರಿವೇರ್. ಸೊ ಎವ್ರಿ ಹಂತದಲ್ಲೂ ಸಖತ್ ಕಷ್ಟ ಇತ್ತು. ಇಲ್ಲಿಂದ ಬೆಳ್ಳಾರಿ ಹೋಗಬೇಕು, ಅಲ್ಲಿ ಹೋದರೆ ಮಳೆ ಬರುತ್ತೆ ಅಂದರೆ ಏನೇನೋ ಇದೆ. ಅದರ ಮಧ್ಯದಲ್ಲಿ ನಮ್ಮ ಕನ್ವಿಕ್ಷನ್ ಏನಿತ್ತಲ್ಲ, ಹಿಂಗೆ ಬರಬೇಕು ಅಂತ ನಮ್ಮ ವಿಷನ್ ಏನಿದೆಯಲ್ಲ, ದ ವಿಷನ್ಗಾಗಿ ಫೈಟ್ ಮಾಡಿದ್ದಾರೆ. ಅದರಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ತೀನಿ. JDN ಟೀಮ್, ಕಂಗ್ರಾಟ್ಸ್ JDN ಟೀಮ್, ಕಂಗ್ರಾಟ್ಸ್ ಪ್ರೊಡಕ್ಷನ್ ಹೌಸ್. ಮೊದಲನೇದಾಗಿ ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅರ್ಧ ಗಂಟೆ ಕೂತ್ಕೊಂಡು ಎಪಿಸೋಡ್ ನೋಡೋದು ಇಟ್ ಇಸ್ ನಾಟ್ ಈಸಿ, ಬಿಕಾಸ್ ನಿಮ್ಮ ಲೈನಪ್ಸ್ ತುಂಬ ದೊಡ್ಡದಾಗಿರುತ್ತೆ, ಸಾಕಷ್ಟು ಕೆಲಸ ಇರುತ್ತೆ. ಸೊ ಮನದಾಳದಿಂದ ಥ್ಯಾಂಕ್ ಯು ಸೋ ಮಚ್. ತುಂಬ ತಾಳ್ಮೆಯಿಂದ, ಯಾರು ಬೇಜಾರಾಗದೆ ಇದನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಬೇಸಿಕಲಿ ಅಂದರೆ ಟಿ ವಿ ಅನ್ನೋದು ಇಟ್ ಹಸ್ ಆಲ್ವೇಸ್ ಬೀನ್ ನನ್ನ ಮನೆ ದೇವರು. ನಾವು ತುಂಬ ಕಷ್ಟದಲ್ಲಿದ್ದಾಗ ನಮ್ಮನ್ನು ನೋಡ್ಕೊಂಡಿದೆ, ನಮ್ಮನ್ನು ಚೆನ್ನಾಗಿ ಮಾಡಿದೆ, ಒಳ್ಳೆ ಹೆಸರು ತಂದು ಕೊಟ್ಟಿದೆ, ಅವಕಾಶಗಳನ್ನ ಕೊಟ್ಟಿದೆ. ನಾವು ಒಂದು ಊಟ ತಿಂದು ಬೇರೆಯವ್ರಿಗೂ ಊಟ ಕೊಡುವಂಥ ಒಂದು ಪೊಸಿಷನ್ನ ತಂದು ಕೊಟ್ಟಿದೆ. ಸೊ ಟಿ ವಿ ಈಸ್ ಆಲ್ವೇಸ್ ಸಮಥಿಂಗ್ ದಟ್ ಐ ರೆಸ್ಪೆಕ್ಟ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಕಲರ್ಸ್ ವಾಹಿನಿ, ಅಫ್ಕೋರ್ಸ್ ನನ್ನ ಕೆರಿಯರ್ ಶುರು ಮಾಡಿದ್ದು ನಾನು ಕಲರ್ಸ್ ವಾಹಿನಿಯಲ್ಲಿ. ನನಗೆಲ್ಲ ಅಂದರೆ ಇಲ್ಲಿಗೆ ಬಂದು ವಾಪಸ್ ಪ್ರಾಜೆಕ್ಟ್ ಮಾಡುವಂಥದ್ದು ಇಟ್ಸ್ ವೆರಿ ಸ್ಪೆಷಲ್. ಆಲ್ ದಿ ಬೆಸ್ಟ್ ಅರ್ಪಿತಾ, ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಧನ್ಯ, ಟಾಮಿ has always been a very integral part of my life. Thank you Tommy, thank you Sujay sir. Ellarigu thanks. And definitely I have to talk about Vijay. ನಾವು ETV ಇಂದ ನಮ್ಮ ಕೆರಿಯರ್ನ ಶುರು ಮಾಡಿದೆ. ಐ ಥಿಂಕ್ ಕಲರ್ಸ್ ವಾಹಿನಿ ಅಂತ ಬರೋದಕ್ಕೂ ಮೊದಲು ETV ಅಂತಿದ್ದಾಗ ನಾವಿಬ್ಬರು ನಮ್ಮ ಧಾರಾವಾಹಿಗಳನ್ನ ಇದೇ ವಾಹಿನಿಯಲ್ಲಿ ಶುರು ಮಾಡಿದ್ದು. ನನಗೆ ಅವತ್ತಿಂದನೂ ಇವತ್ತುವರೆಗೂ ಒಬ್ಬ ಸ್ನೇಹಿತ ಟಿ ವಿ ಇಂಡಸ್ಟ್ರಿಯಲ್ಲಿ ನಾನು ಕಾನ್ಸ್ಟೆಂಟಾಗಿ ಟಚ್ಚಲ್ಲಿರೋದು, ಅಥವಾ ಒಬ್ಬ ಒಳ್ಳೆ ಸ್ನೇಹಿತ ನನಗೆ ತುಂಬ ಹತ್ತಿರವಾಗಿರುವಂಥ ಒಂದು ಸ್ನೇಹಿತ ಅಂದರೆ ಅದು ವಿಜಯ್ ಸೂರ್ಯ. ನನ್ನ ಬಲಗೈ ಅನ್ನೋದಕ್ಕಿಂತ ನನ್ನ ಬೆನ್ನೆಲುಬಾಗಿ ನಿಂತಿರುವಂಥ ನವೀನ್ ಆಗಿರ್ಬೋದು. ಥ್ಯಾಂಕ್ ಯು ನವೀನ್, ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ. ಪ್ರತಿಯೊಬ್ಬ ಹಿರಿಯ ಆರ್ಟಿಸ್ಟ್, ಕಿರಿಯ ಆರ್ಟಿಸ್ಟ್, ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದೀರಾ. ಆ್ಯಂಡ್ ಐ ಕಾಂಟ್ ಥ್ಯಾಂಕ್ ಯು ಗೈಸ್ ಎನಫ್. ಬಹಳಷ್ಟು ಮುದ್ದಾಗಿ ಕಾಣ್ತಿದ್ದೀರೋ, ಹೋಗಿ ಎಲ್ಲರೂ ಮನೇಲಿ ದೃಷ್ಟಿ ತೆಗೆಸ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ನನ್ನ ಎಲ್ಲ ಕಲಾವಿದರಿಗೆ ಅಂದರೆ ಅಕ್ಸೆಪ್ಟ್ ಮಾಡಿ ನಮ್ಮ ಕಂಪ್ನಿ ಜೊತೆ ಯೋರ್ ಟ್ರಾವೆಲಿಂಗ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ನನಗೆ ಐ ಆಮ್ ಸ್ವಲ್ಪ ನರ್ವಸ್, ಆಲ್ವೇಸ್ ನರ್ವಸ್, ಬಟ್ ಐ ಟ್ರೈ. ಸಾರಿ, ಪ್ಲೀಸ್ ಕ್ಯಾನ್ ಯು ಕಮ್ ಬ್ಯಾಕ್ ವಿತ್ ದ ಕ್ವೆಶ್ಚನ್. ಈ ಧಾರಾವಾಹಿಯ ಬಗ್ಗೆ ನಿಮಗೆ ತುಂಬ ಇಷ್ಟವಾದಂಥ ವಿಷಯ ಏನು? ಫಸ್ಟ್ ಆಫ್ ಆಲ್ ನಮ್ಮ ಕಂಪ್ನಿ, ಬಿಕಾಸ್ ಇದು ನಮ್ಮ ಕಂಪ್ನಿ ಇದನ್ನು ಪ್ರೊಡ್ಯೂಸ್ ಮಾಡ್ತದೆ, ಅದು ತುಂಬ ಇಷ್ಟ. ದೆನ್ ಸೆಕೆಂಡ್ ಆಫ್ ಆಲ್ ಹ್ಯಾವ್ ಗಾಟ್ ಸಚ್ ಅ ಗ್ರೇಟ್ ಟೀಮ್. JD ಸರ್ ಆಗಿರ್ಬೋದು, ಪ್ರಕಾಶ್ ಸರ್, ಪ್ರಶಾಂತ್ ಸರ್ ಆ್ಯಂಡ್ ಶ್ರವಂತ್. ನನಗೆ ಈ ಟೀಮ್ ಭಾಳ ಇಷ್ಟ ಆಯಿತು. ಆ್ಯಂಡ್ ನನ್ನ ಟೀಮ್ ನನಗೆ ಭಾಳ ಇಷ್ಟ ಆಯಿತು. ನಾನು ಏನೇ ಹೇಳಿದ್ರು ಲೈಕ್ ವಿದಿನ್ ಮಿನಿಟ್ಸಲ್ಲಿ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ. ಈ ದೃಷ್ಟಿ ಬೊಟ್ಟುನ ನಾವು ಈ ರೇಂಜಿಗೆ ತೊಗೊಂಡು ಬರೋಕ್ಕೆ ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ನನಗೆ ಅದು ಬೇಸಿಕಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಫ್ಕೋರ್ಸ್ ರಕ್ಷ್ ಈಸ್ ಆಲ್ವೇಸ್ ಬೀನ್ ಸಪೋರ್ಟಿಂಗ್ ಅಸ್.
ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಎಪಿಸೋಡ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ವಿತ್ ಎಲ್ಲರ ಪರ್ಮಿಷನ್ ನನ್ನ ಎಲ್ಲ ಟೆಕ್ನಿಷಿಯನ್ಸು ಬಂದ್ಬಿಡಿಯಲ್ಲ ಮೇಲೆ ಪ್ಲೀಸ್. ಮನೋಣ್ಣ, DOP, ಪ್ರೊಡಕ್ಷನ್ ಕಂಟ್ರೋಲರ್ ನವೀನಣ್ಣ, ದಿನೇಶ್, ಸುನಂದಕ್ಕ ಎಲ್ಲರೂ ಬನ್ರಪ್ಪ ಪ್ಲೀಸ್. ಆಮೇಲೆ ರಮೇಶ್ ಸರ್ ನೀವು ಬನ್ನಿ, ಸೌಂಡ್ ಬಸಣ್ಣ ಎಲ್ಲರೂ ಬಂದಿದ್ದೀರಾ, ಪ್ಲೀಸ್ ಬನ್ನಿ ಸ್ಟೇಜ್ ಮೇಲೆ. ಎಲ್ಲರೂ ಮಾತಾಡೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ನನ್ನ ಬಾಸ್ JD ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಲ್ಮೋಸ್ಟ್ ಡೈರೆಕ್ಷನ್ ಮಾಡಿ 2 ವರ್ಷ ಆಗಿತ್ತು. ನನ್ನನ್ನು ನಂಬಿದ್ದವರೊಬ್ಬರೇ. ಈ ಪಾಯಿಂಟ್ ಆಫ್ ಟೈಮಲ್ಲಿ ಆ ಲೆವೆಲ್ ಔಟ್ಪುಟ್ ನೀವೆಲ್ಲ ನೋಡ್ತಾ ಇದ್ದೀರಾ ಅಂತಂದರೆ ಇಟ್ಸ್ JD ಸರ್ಸ್ ವಿಷನ್ ಅಷ್ಟೇ, ಬೇರೆ ಏನಿಲ್ಲ. ನಾವು ಎಕ್ಸಿಕ್ಯೂಟ್ ಮಾಡಿದ್ದೀವಿ, ಅದು ಅವ್ರ ವಿಷನ್ನು. ಸೊ ಥ್ಯಾಂಕ್ ಯು JD ಸರ್, ಐ ಲವ್ ಯು ಸೋ ಮಚ್. ಆ್ಯಂಡ್ ಐ ಥಿಂಕ್ ರಕ್ಷ್ ಮತ್ತು ಎಲ್ಲರೂ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಟ್ಟಿದ್ದಾರೆ ಧಾರಾವಾಹಿ ಬಗ್ಗೆ, ಅದರ ಪ್ರಾಜೆಕ್ಟ್ನ ಪ್ಲೇಸ್ಮೆಂಟ್ ಬಗ್ಗೆ. ಬಟ್ ಫಾರ್ಮಲ್ ಆಗಿ ನಾನು ನಮ್ಮ ಕಲರ್ಸ್ ವಾಹಿನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಕಾಶ್ ಸರ್, ಪ್ರಶಾಂತ್ ಸರ್ ಆ್ಯಂಡ್ ಡೆಫಿನೆಟ್ಲಿ JD, ಬಿಕಾಸ್ ಐ ಥಿಂಕ್ JD ಅವರು ನನ್ನ ಮತ್ತು ರಕ್ಷಣ ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ಐ ಥಿಂಕ್ ಲಾಸ್ಟ್ ಟೈಮ್ ನೋಡಿದಾಗ ನಾವು ಇನ್ನು ಅರ್ಲಿ 20s, ಇವಾಗ ನನಗೆ ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪನಿ, ಎಸ್ಪೆಷಲಿ ರಕ್ಷ್, ಇದೊಂದು ಇತಿಹಾಸ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದುವರೆಗೂ TV ಇಂಡಸ್ಟ್ರಿಯಲ್ಲಿ ಒಬ್ಬ ಫ್ರೆಂಡ್ ಹೂ ಇಸ್ ಆಲ್ಸೋ ಅ ಕಮರ್ಷಿಯಲ್ ಹೀರೋ, ಈಸ್ ಅ ಸ್ಟಾರ್. ಅವನ ಫ್ರೆಂಡ್ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಗಬೇಕು, ಒಂದು ಪಾತ್ರ ಸಿಗಬೇಕು ಅಂತ ಒಂದು ಕನ್ವಿಕ್ಷನ್ ಇಟ್ಕೊಂಡು ಈ ಪಾತ್ರ ನೀನೇ ಪ್ಲೇ ಮಾಡಬೇಕು ಅಂತ ಎಷ್ಟು ಕನ್ವಿನ್ಸ್ ಮಾಡಿದೆ ಅಂತ ರಕ್ಷಕ್ಕೆ ಗೊತ್ತು. ನೋ, ಬಟ್ ನಿಜ ಹೇಳಬೇಕಂದ್ರೆ ಇದೊಂದು ಬ್ಯೂಟಿಫುಲ್ ಡೆವಲಪ್ಮೆಂಟ್. ಯಾಕಂದರೆ ತುಂಬ ನಿಸ್ವಾರ್ಥವಾದ ಒಂದು ಆಲೋಚನೆ. ಆ್ಯಂಡ್ ಅಂದರೆ ಬೇಕಾದರೆ ರಕ್ಷ್ ಕುಡ್ ಹವ್ ಪ್ಲೇಡ್ ದಿಸ್ ಕ್ಯಾರೆಕ್ಟರ್ ಆ್ಯಕ್ಚುಲಿ, ಆರಾಮಾಗಿ ಮಾಡ್ಬೋದಿತ್ತು. ಬಟ್ ಇಲ್ಲ, ಇಂಡಸ್ಟ್ರಿಗೆ ಮತ್ತು ಹೀ ಹ್ಯಾಡ್ ಅ ವಿಷನ್ ದ್ಯಾಟ್ ನಾನು ವಿಜಯ್ನ ಈ ಪಾತ್ರಕ್ಕೆ ಏನೋ ಕರೆಸ್ಬೇಕು, ಪ್ಲೇ ಮಾಡಬೇಕು ಅಂತ. ತುಂಬ ಜನಕ್ಕೆ ಆ್ಯಕ್ಚುಲಿ ಈ ಒಂದು ಪಾತ್ರ ನನ್ನ ಕೈಲಿ ಪ್ಲೇ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಡೌಟ್ ಇತ್ತು. ಎಲ್ಲ ಒಂದು ಕಡೆ ಸಣ್ಣ ಮಟ್ಟಿಗೆ ನನಗೂ ಇತ್ತು, ಬಟ್ ಐ ಡೋಂಟ್ ನೋ ಏನು ಕನ್ವಿಕ್ಷನ್ ರಕ್ಷಕ್ಕಿತ್ತು ಅಂತ. I think that was just pure love and affection. For the first time television industry, ಒಬ್ಬ friend who's also a proper full-time commercial actor has produced for a proper full-time commercial actor. ಇದಾಗಿಲ್ಲ ಅನ್ಸುತ್ತೆ TV industry. ಆ್ಯಂಡ್ ಇನ್ಫ್ಯಾಕ್ಟ್ ಕತೆ ಬಗ್ಗೆ ಮಾತಾಡುವಾಗ, ಸೀನ್ಸ್ ಬಗ್ಗೆ ಮಾತಾಡುವಾಗ ನಾನು ಹೇಳ್ತಾ ಇದ್ದೆ ಎಷ್ಟೊಂದು ಖರ್ಚು ಬೇಕಾ, ಅದಕ್ಕೆ ಫ್ಯಾಂಟಮ್ ಕ್ಯಾಮ್ರಾ ಬೇಕಾ, ಈ ಪರ್ಟಿಕ್ಯುಲರ್ ಫೈಟ್ ಮಾಸ್ಟರ್ ಬೇಕಾ, ಬೇಡ ಹಾಕೋಣ, ಪರವಾಗಿಲ್ಲ ಹೆಂಗೋ ಮಾಡ್ಕೊಳ್ಳೋಣ, ಕಮ್ಮಿಗೆ ಮಾಡ್ಕೊಳ್ಳೋಣ ಅಂತ. ಬಟ್ ರಕ್ಷ್ ನೆವರ್ ಸೆಡ್ ಇಲ್ಲ ಬೇಡ, ಇದನ್ನು ಒಂದು ಸಿನಿಮಾ ರೇಂಜಲ್ಲ. ನಾವು ಆ್ಯಕ್ಚುಲಿ ನೀವು ಬರೀ ಫಸ್ಟ್ ಎಪಿಸೋಡ್ ನೋಡಿದ್ದೀರ, ಒಂದು ಫಸ್ಟ್ 15-20 ಎಪಿಸೋಡ್ಸ್ ನೋಡಿದ್ರೆ ಅದನ್ನ ತೆಗೆದ್ಬಿಟ್ಟು ಸ್ವಲ್ಪ ಶಾರ್ಪ್ ಕಟ್ ಮಾಡಿದ್ರೆ ಅದು ಸಿನಿಮಾನೇ ಆಗಿರುತ್ತೆ. ಬಿಕಾಸ್ ವಿ ಶಾರ್ಟ್ ಸಿನಿಮಾ ಕ್ಯಾಮ್ರಲ್ಲೇ ಶೂಟ್ ಮಾಡಿದ್ದು, ಸಿನಿಮಾ ಟೆಕ್ನಿಷಿಯನ್ಸೇ ಮಾಡಿರೋದು. ಆ್ಯಂಡ್ ಒಂದು ಫೈಟಿಗೆ ಅದ್ರದ್ದು ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಫ್ಯಾಂಟಮ್ ಕ್ಯಾಮ್ರಾ ತರಿಸಿದ್ದಾರೆ. ಐ ಡೋಂಟ್ ಥಿಂಕ್ ಯಾರಿಗೂ ಅಷ್ಟು ಗಟ್ಸ್ ಇರುತ್ತೆ ಈ ಥರ ಒಂದು ಆಲೋಚನೆ ಮಾಡೋಕ್ಕೆ. ಆ್ಯಂಡ್ ಮೋರ್ ಓವರ್ ನನ್ನ ಫ್ರೆಂಡ್ ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಫ್ರೆಂಡು ದತ್ತಾಬಾಯಿ ಪಾತ್ರದಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡಿದ್ದು. ಥ್ಯಾಂಕ್ ಯು ಅನುಷಾ ಆ್ಯಂಡ್ ಥ್ಯಾಂಕ್ ಯು ರಕ್ಷ್. ನಮ್ಮ ಹೀರೋಯಿನ್ ಬಾಮ್ಮ ಅರ್ಪಿತಾ ಅವರು, ಇದು ಅವರ ಫಸ್ಟ್ ಶೋ, ಡೆಬ್ಯೂಟಾಂಟ್. ಫಸ್ಟ್ ಶೋ ನನಗೆ ನೆನಪಿದೆ, ನಾನು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೆ ಅಂತ. JD ಸರ್ ಗೊತ್ತಲ್ಲ ಸರ್, ತುಂಬ ಡಿಫಿಕಲ್ಟ್ ಆಗುತ್ತೆ, ತುಂಬ ಪ್ರೆಷರ್ ಇರುತ್ತೆ ನಮ್ಮ ಮೇಲೆ. ಆ್ಯಂಡ್ ಒಂದು ವಿಷಯ ಹೇಳಬೇಕು, ಈ ಮೇಕಪ್ ಹಾಕಬೇಕಂದ್ರೆ ಎಷ್ಟು ಅವರ್ ಅದರಿಂದ ಕೆಲಸ ಆಗುತ್ತೆ. ಒಂದು ನಮ್ಮ ಮೇಕಪ್ ಆರ್ಟಿಸ್ಟ್ ನವೀನ್ ಅವರು ಭಾಳ ಕೆಲಸ ಆಗುತ್ತೆ. ಆ್ಯಂಡ್ ಅದೊಂದೇ ಅಲ್ಲ, ಮೇಕಪ್ ಹಾಕಬೇಕು, ಮೇಕಪ್ ತೆಗಿಬೇಕು, ಪ್ರತಿದಿನ ಶಿ ಸಿಟ್ಸ್ ಫಾರ್ ಆಲ್ಮೋಸ್ಟ್ 2 hours ಆಫ್ ಮೇಕಪ್. ತುಂಬ ಕಷ್ಟ. ಇದು ಸಿನಿಮಾಲ್ ಮಾಡ್ಬೋದು, ಆ್ಯಕ್ಚುಲಿ ಸಿನಿಮಾಲ್ ಮಾಡ್ಬೋದು, ಯಾಕಂದರೆ ಇಟ್ಸ್ ಲಿಮಿಟೆಡ್ ಟೈಮ್. ಬಟ್ TV ಗೊತ್ತಲ್ಲ, ವರ್ಷಾನುಗಟ್ಟಲೆ ಹೋಗುತ್ತೆ. ಇಟ್ಸ್ ಇಸ್ ನಾಟ್ ಅಟ್ ಆಲ್ ಈಸಿ, ಸೀರಿಯಸ್ಲಿ. ಸೊ ತುಂಬ ಡೆಡಿಕೇಶನ್ ಇಟ್ಕೊಂಡು ಇದು ಹರ್ ಪರ್ಫಾರ್ಮೆನ್ಸ್ ಇಸ್ ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ, ವೆರಿ ನೈಸ್. ಅಂದರೆ ಇದು
ದೃಷ್ಟಿ ಬಟ್ಟಲೆ ಹೆಸರಲ್ಲೇ ಇದೆ ದೃಷ್ಟಿ. ಶೀ ಈಸ್ ದ ಸೆಂಟರ್ ಪಿಲ್ಲರ್ ಆಫ್ ದ ಶೋ ಆ್ಯಂಡ್ ಶೀ ಈಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಫಸ್ಟ್ ಟೈಮ್ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಅವ್ರ ಕಡೆಯಿಂದನೂ ತುಂಬ ಎಫರ್ಟ್ಸ್ ಆಗ್ತಿದ್ದಾರೆ. ಇನ್ಫ್ಯಾಕ್ಟ್ ಶೀಸ್ ಈವನ್ ಗೋಯಿಂಗ್ ಟು ಆ್ಯಕ್ಟಿಂಗ್ ಕ್ಲಾಸಸ್. ನಾನು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಡ್ಯಾನ್ಸ್ ಕ್ಲಾಸಸ್ ಹೋಗ್ತಿದ್ದಾರೆ. ಶೋ ಸ್ಟಾರ್ಟ್ ಆಗಿದೆ. ಸುಮಾರು ಜನ ನಂಗೆ ಸಿಕ್ಬಿಟ್ಟಿದೆ ಶೋ ಅಂತ ಆರಾಮಾಗಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಕೊಲಾಬ್ ಮಾಡಿಕೊಂಡು. ಬಟ್ ಇವ್ರ ಪಾಪ ಅವ್ರ ಇನ್ಸ್ಟಾಗ್ರಾಮ್ನು ಎಲ್ಲ ಫೋಟೋಸ್ನ ಡಿಲೀಟ್ ಮಾಡಿ ನನ್ನ ಪಾತ್ರ ಮಾತ್ರ ಕಾಣಿಸ್ಬೇಕು ಸೊಸೈಟಿಗೆ ಅಂತ. ದಟ್ಸ್ ದ ಕೈಂಡ್ ಆಫ್ ಡೆಡಿಕೇಶನ್ ಶಿ ಇಸ್ ಗಿವಿಂಗ್. ನಾನು ಯಾವ ಫೀಮೇಲ್ ಆರ್ಟಿಸ್ಟಲ್ಲೂ ಇದನ್ನ ನೋಡಿಲ್ಲ ನಾನು. ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು. ಬಟ್ ಶೀ ಈಸ್ ಡಿಲೀಟೆಡ್ ಆಲ್ ಅವರ್ ಅಕೌಂಟ್ ಆ್ಯಂಡ್ ಬರೀ ಈ ಒಂದು ಲುಕ್ಕಲ್ಲಿ ಜನನ ನಾನು ನೋಡಬೇಕು, ನನ್ನ ಆಕ್ಸೆಪ್ಟ್ ಮಾಡಬೇಕು ಅಂತ. ಅಷ್ಟು ಇನ್ಫ್ಯಾಕ್ಟ್ ಎಲ್ಲರಿಗಿಂತ ಕಂಪೇರ್ ಮಾಡೋಕ್ಕಲ್ಲ, ಎಲ್ಲರದ್ದು ಒಂದೊಂದು ಹಾರ್ಡ್ ವರ್ಕ್ ಇರುತ್ತೆ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ ಈ ಥರ ಒಂದು ರೋಲ್ ಪ್ಲೇ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪುಟ. ಥ್ಯಾಂಕ್ ಯು. ಒಳ್ಳೇದಾಗಲಿ ನಿಮಗೆ. ಶಿ ಇಸ್ ಗೋನ್ ಟು ಬಿ ಎ ಸ್ಟಾರ್. ಒಂದು 6 ತಿಂಗಳು ಹೋಗಲಿ, ರೋಡಲ್ಲಿ ನಡ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ನೋಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಳ್ಳಿ. ನಮ್ಮೆಲ್ಲ ಟೆಕ್ನಿಷಿಯನ್ಸು, ಮನು ಅವರು ತುಂಬ ಚೆನ್ನಾಗಿ ತೋರಿಸಿದ್ದಕ್ಕೆ, ನಮ್ಮ ಫ್ಯೂಚರ್ ಡೈರೆಕ್ಟರ್ ಸರ್ ನಮಸ್ತೆ ಕುಮಾರ್ ಸರ್, ಆ್ಯಂಡ್ ನಮ್ಮ ಸೌಂಡ್ ಅವರು ಬಸವಣ್ಣ, ಆ್ಯಂಡ್ ನಮ್ಮ ಟೆಡಿ ಬೇರ್ ಯೋಗಿ ಬೇರ್ ನಮ್ಮ ನವೀನ್ ಸರ್, ಪ್ರೊಡಕ್ಷನ್ ಕಂಟ್ರೋಲ್ ಅವರು, ಆ್ಯಂಡ್ ದಿನಿ ಅಸಿಸ್ಟೆಂಟ್ ಮ್ಯಾನೇಜರ್, ನಮ್ಮ ಹೇರ್ ಮೇಡಮ್ ಸುಮಮ್ಮ, ಆ್ಯಂಡ್ ಹೇಳಪ್ಪ ವಿಕ್ಕಿ ಈಸ್ ಆಲ್ಸೋ ಒನ್ ಆಫ್ ಅವರ್ ಮೇನ್ ಪಿಲ್ಲರ್ಸ್ ಆಫ್ ಶ್ರೀ ಸಾಯಿ ಆಂಜನೇಯ ಕಂಪನಿ. ವಿಕ್ಕಿ ಇಲ್ಲದೆ ಕಂಪ್ನಿ ನಡೆಯೋದೇ ಇಲ್ಲ. ಎಲ್ರಿಗೂ ನಮಸ್ಕಾರ. ಪಾತ್ರ ಅಲ್ಲಿ ಆಲ್ರೆಡಿ ಪರಿಚಯ ಮಾಡಿಸಿದ್ರಲ್ಲ ಮೇಡಮ್, ಕೆಟ್ಟವನು ಅಂತ. ಕೆಟ್ಟವನು ಹೀರೋಯಿನ್ಗೆ ಬಿಡಲ್ಲ, ತೊಂದರೆ ಕೊಡ್ತಾರೆ ಅನ್ನೋದು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ. ಮೊದಲನೇದಾಗಿ ಕಲರ್ಸ್ ಕನ್ನಡ ವಾಹಿನಿಗೆ ಮತ್ತು ನಮ್ಮ ರಕ್ಷ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸೀರಿಯಲ್ ಆ್ಯಕ್ಟಿಂಗ್ ಜರ್ನಿ ಶುರು ಮಾಡಿದ್ದು ಇದೇ ಕಲರ್ಸ್. ಆವಾಗ ETV ಇತ್ತು 2006-07ರಲ್ಲಿ, ಮುಗಿಲು ಅನ್ನೋ ಸೀರಿಯಲ್ ಮೂಲಕ. ಆ್ಯಂಡ್ ಆ್ಯಕ್ಟಿಂಗ್ ಸ್ಟಾಪ್ ಮಾಡಿದ್ದು ನಾನು ಇದೇ ಚಾನಲ್ ಮೂಲಕನೇ, 108 ಸುಳ್ಳು ಅಂತ, 2012ರಲ್ಲಿ. ಅದಾದಮೇಲಿಂದ ಡೈರೆಕ್ಷನ್ ಮಾಡ್ತಾಯಿದ್ದೆ. ವಾಪಸ್ ಮತ್ತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ಟೆಲಿವಿಷನ್ಗೆ ವಾಪಸ್ ಕರ್ಕೊಂಡು ಬಂದಿದ್ದಾರೆ ರಕ್ಷ ಅವರು. ಅವರು ಇಷ್ಟೊತ್ತು ಹೇಳ್ತಿದ್ರು ಒಂದು ಹುಚ್ಚತನ ಇದೆ ಅಂತ. ನಿಜವಾಗ್ಲೂ ಹುಚ್ಚರೇ ಇವರು. 3 ಕ್ಯಾಮ್ರಾ ಪ್ರತಿದಿನ, ಎಲ್ಲ ಅಲೆಕ್ಸಾ ರೆಡ್ ಎಲ್ಲ ಫ್ಯಾಂಟಮ್ ಕ್ಯಾಮ್ರಾ ಎಲ್ಲ ಎಕ್ವಿಪ್ಮೆಂಟ್ನು ನಾವು ಸಿನಿಮಾದಲ್ಲಿ ಉಪಯೋಗಿಸೋ ಎಲ್ಲ ಎಕ್ವಿಪ್ಮೆಂಟ್ನು ತುಂಬ ಧೈರ್ಯ ಮಾಡಿ ತಂದು ಇವತ್ತು ನೋಡಿದ ಎಪಿಸೋಡ್ ಔಟ್ಪುಟ್ ಹಾಗೆ ಬರೋದಕ್ಕೆ ಎಲ್ಲರ ಎಫರ್ಟು, ಚಾನಲ್ ಅವರ ಸಪೋರ್ಟು, ಆ್ಯಂಡ್ ಬೇಸಿಕಲಿ ಹಣ ಹೂಡಿಕೆ ಮಾಡೋರ ಧೈರ್ಯ. ಸೊ ನಿಮ್ಮ ಎಫರ್ಟ್ಗೆ ತಕ್ಕನಾದ ಪ್ರತಿಫಲ ದಯಮಾಡಿ ಭಗವಂತ ನಿಮಗೆ ಕರುಣಿಸ್ಲಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ನನ್ನ ಒಂದು ಚೆನ್ನಾಗಿ ಬಂದಿರೋಂಥ ಸೀರಿಯಲ್ಗಳು, ತುಂಬ ಲೀಡ್ ಕ್ಯಾರೆಕ್ಟರ್ಸ್ ಮಾಡಿದಾಗ ನಾನು ಮಾಡಿದ್ದೆಲ್ಲ ETVಗೇನೆ. ಸೊ ಅದೇ ETV ಕಲರ್ಸ್ ಆಗಿ ಬಣ್ಣ ಹಚ್ಚಿ ಇವಾಗ ಮತ್ತೆ ನನ್ನ 14 ವರ್ಷ ಆದಮೇಲೆ ಅದ್ಭುತವಾದ ಒಂದು ಕ್ಯಾರೆಕ್ಟರಿಂದ ಕರೆದಿದೆ. ಸುಮಾರು ಕ್ಯಾರೆಕ್ಟರ್ಸ್ ಬಂದಾಗ ನಾನು ಒಪ್ಕೊಳ್ಳಿಲ್ಲ ಬಿಕಾಸ್ ಆಫ್ ನನ್ನ ಫ್ಯಾಮಿಲಿ ಪ್ರಯಾರಿಟೀಸ್ಗೆ. ಬಟ್ ಈ ಕ್ಯಾರೆಕ್ಟರ್ ಹೇಳಿದಾಗ ಮಾಡಲಾ ಬೇಡವಾ ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಹೀರೋಯಿನ್ ತಾಯಿಯಾಗಿ ಮಾಡಬೇಕಾ, ಇಲ್ಲ ಬೇಡ ಇವಾಗಲೇ ಮಾಡೋದು ಬೇಡ, ಇನ್ನು ಸ್ವಲ್ಪ ವರ್ಷ ಬಿಟ್ಟು ಮಾಡೋಣ ಅನಿಸ್ತಾಯಿತ್ತು. ಆದರೆ ಇವ್ರ ಪಾತ್ರ ಹೇಳಿದಾಗ ಇಷ್ಟು ಅದ್ಭುತವಾದ ಕ್ಯಾರೆಕ್ಟರು, ನವರಸಗಳಿದೆ, ಇಷ್ಟು ಎಮೋಷನ್ಸ್ ಇದೆ. ಒಬ್ಬರು ಆರ್ಟಿಸ್ಟ್ಗೆ ಎಮೋಷನ್ಸ್ ಇರೋದು, ಅಭಿನಯ ಇರೋವಂಥ ಕ್ಯಾರೆಕ್ಟರ್ ಸಿಕ್ಬಿಟ್ರೆ ಅದಕ್ಕಿಂತ ಖುಷಿ ಪರಮಾನಂದ ಬೇರೆ ಇಲ್ಲ. ಸೊ ಹಾಗಾಗಿ ನನ್ನ ಮನಸ್ಸಿಗೆ ತೃಪ್ತಿ ಕೊಡುವಂಥ ಕ್ಯಾರೆಕ್ಟರ್ ಇದು. ಸೊ ಹಾಗಾಗಿ ನಾನು ಒಪ್ಕೊಂಡೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ದೃಷ್ಟಿ ಪಾತ್ರನ ನಿಭಾಯಿಸ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಟು ಅನುಷಾ ಅಕ್ಕ ಆ್ಯಂಡ್ ರಕ್ಷಿತ್ ಸರ್ ಫಾರ್ ಕಾಸ್ಟಿಂಗ್ ಮೀ. ನನಗೆ ಆ ಟ್ರಸ್ಟ್ ಇರಲಿಲ್ಲ, ನಾನು ಮಾಡ್ತೀನಾ ಇಲ್ವಾ ಅಂತ ನಂಬಿಕೆನೇ ಇರಲಿಲ್ಲ ಈ ಪಾತ್ರನ. ಅದಾದಮೇಲೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್. ನನಗೇನೂ ಗೊತ್ತಿರಲಿಲ್ಲ. ಇಂದ ನನಗೆ ಪ್ರತಿದಿನ ಟ್ರೈನ್ ಮಾಡಿದ್ದು ಶ್ರವಣ್ ಸರ್. ಇಂಟೋನೇಷನ್ ಆಗಲಿ ಅಥವಾ ಬಾಡಿ ಲ್ಯಾಂಗ್ವೇಜಿಂದ ಪ್ರತಿಯೊಂದೂ ಡೀಟೇಲಾಗಿ ಹೇಳ್ಕೊಟ್ಟು
ಪ್ರತಿದಿನ ನನಗೋಸ್ಕರ ಒಂದು ಟೈಮ್ ಕೊಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕ್ಯಾಮ್ರಾ ಮುಂದೆ ಕರ್ಕೊಂಡು ಹೋಗ್ತಿದ್ರು. ಈಗಲೂ ಅಷ್ಟೇ ಪ್ರತಿದಿನ ಹೇಳ್ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರವಣ್ ಸರ್. ಆ್ಯಂಡ್ ದೃಷ್ಟಿ ಲುಕ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟರು. ಅನುಷಾ ಅಕ್ಕ ಆಗಲಿ, ಕುಮುದ ಅಕ್ಕ ಆಗಲಿ, ಚಾನೆಲ್ ಅವರಾಗಲಿ. ಅವಳು ಹಾಕೋ ಒಂದು ಬಿಂದಿಯಿಂದ ಕಾಲು ಚಪ್ಪಲಿ ತನಕ ಇದೇ ಥರ ಇರಬೇಕು ಆ್ಯಂಡ್ ದೃಷ್ಟಿ ಹೀಗೆ ಕಾಣಿಸ್ಬೇಕು ಅಂತ ಹೇರ್ ಸ್ಟೈಲಿಂದಾಗಲಿ ಎಷ್ಟು ಲುಕ್ ಟೆಸ್ಟ್ ಆಯಿತು ಅಂದರೆ 4 to 5 times ಅವ್ರು ಬರೀ ಮೇಕಪ್ ಮಾತ್ರ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಫೌಂಡೇಶನ್ನು ಅಷ್ಟೇ 10 to 15 ಶೇಡ್ಸ್ ಟ್ರೈ ಮಾಡಿದ್ರು. ಐಬ್ರೋ ಆಗಲಿ ಪ್ರತಿಯೊಂದು ಅಷ್ಟೇ. ಪಾಪ ಅವ್ರು ನಿದ್ದೆನೂ ಮಾಡಿರಲ್ಲ ಸರಿಯಾಗಿ, ಕನಸಲ್ಲೂ ಅದೇ ಬರ್ತಾ ಇರುತ್ತೆ, ದೃಷ್ಟಿ ಹೇಗೆ ಕಾಣಿಸ್ಬೇಕು ಅಂತ. ನಾಳೆ ಪ್ರೋಮೋ ಅನ್ನೋ ತನಕ ಕೂಡ ಅವರು ಹಿಂದಿನ ದಿನಾನೂ ಮೇಕಪ್ ಟೆಸ್ಟ್ಗೆ ಅಂತಲೇ ಕರೆಸಿದ್ರು. ಪ್ರೋಮೋ ತನಕನೂ ಫೈನಲೈಸ್ ಮಾಡಿದ್ರು. ಆ್ಯಂಡ್ ಎಲ್ಲ ಕೋ ಆರ್ಟಿಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಇಷ್ಟೊಂದು ಟೈಮ್ ಕೊಟ್ಟು ರೀಟೇಕ್ ಆದರೂ ಪರವಾಗಿಲ್ಲ ಅಂತ ಬಂದಿಲ್ಲ, ಡೈರೆಕ್ಟ್ ಕರೆಸಿ ಮೇಕಪ್ ಮಾಡಿಸಿದ್ರು. ನೀವು ಒಪ್ಕೋಬೇಕು ಅಂತ ಅಂದಾಗ ಏನು ಅನ್ನಿಸ್ತು? ಅಂದರೆ ರೌಂಡ್ಸ್ ವೈಸ್ ಹೋಯಿತು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ಪಾತ್ರದ ಬಗ್ಗೆ ಕೇಳ್ತಾ ಇದ್ದೀನಿ, ಹೇಗೆ ಅನ್ನಿಸ್ತು? ಕ್ಯಾರೆಕ್ಟರ್ ಬಗ್ಗೆ. ಹಾಂ, ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ದೃಷ್ಟಿ ತುಂಬ ಒಳ್ಳೆ ಹುಡುಗಿ ಆ್ಯಂಡ್ ಅವಳಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತು. ಶಿ ಈಸ್ ವೆರಿ ಎಮೋಷ್ನಲ್. ಮತ್ತು ಎಲ್ಲರೂ ತುಂಬ ದೃಷ್ಟಿ ಪಾತ್ರವನ್ನು ಒಪ್ಕೋಬೇಕಾದ್ರೆ ಅರ್ಪಿತಾ ಅವರಿಗೆ ಏನು ಅನ್ನಿಸ್ತು? ಸಾರಿ ಅಲ್ಲಮ್ಮ, ಈಗ ನಿನ್ನ ಫೇಸು ಈಗ ಮೇಕಪ್ ಆಗಿರೋಕ್ಕೆ ಈ ಥರ ಇದೆ. ವಿತೌಟ್ ಮೇಕಪ್ಪಲ್ಲಿ ನೀನು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈ ಮೇಕಪ್ ಇರೋದ್ರಿಂದ ನೀನು ಈ ಮೇಕಪ್ ಮಾಡೋದಕ್ಕೆ ಒಪ್ಕೊಳ್ಳೋ ಕಾರಣ ಏನು ಅಂತ? ನನಗೆ ಆ್ಯಕ್ಟಿಂಗ್ ಇಂಪಾರ್ಟೆಂಟ್ ಆಗಿತ್ತು. ಸೊ ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಒಳ್ಳೆ ಚಾನ್ಸ್ ಸಿಕ್ತು ಆ್ಯಂಡ್ ಒಳ್ಳೆ ಪ್ರೊಡಕ್ಷನ್ ಹೌಸು ಆ್ಯಂಡ್ ಆಲ್ಸೋ ಒಳ್ಳೆ ಡೈರೆಕ್ಟರ್. ಇಷ್ಟು ಒಳ್ಳೆ ಟೀಮ್ ಸಿಕ್ಕಿದಾಗ ನಂಗೆ ನೋ ಅನ್ನೋಕ್ಕೆ ರೀಸನ್ನೇ ಇಲ್ಲ. ಆ್ಯಂಡ್ ಆಲ್ಸೋ ಅವರು ಎಷ್ಟು ಎಫರ್ಟ್ ಹಾಕ್ತಿದ್ರು ಆ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ನೋಡಿದೆ ನಾನು, ಪ್ರತಿ ಹಂತದಲ್ಲೂ ನೋಡಿದೆ. ಸೊ ಮಾಡಲೇಬೇಕು ಅನ್ನಿಸ್ತು, ಮಾಡಿದೆ. ಈ ಇನ್ಸ್ಟಾ ಏನೋ ಸ್ವಿಚ್ ಆಫ್ ಮಾಡಿದ್ರೆ ಯಾಕಪ್ಪ ಮಾಡ್ಕೋದೆ? ನಾನು ರಿವೀಲ್ ಆಗಬಾರ್ದು ಅಂತ, ನಮ್ಮ ಕಲರ್ಸ್ ಕನ್ನಡಲ್ಲೇ ರಿವೀಲ್ ಆಗಲಿ ಅಂತ. ವಿಜಯ್ ಸೂರ್ಯ ಸರ್ ಹೇಳಿ ಸರ್. ಸೊ ಮತ್ತೆ ನಿಮಗೆ ಕಲರ್ಸ್ ಕನ್ನಡನೇ ಮತ್ತೊಂದು ಇನ್ನೊಂದು ಬೇರೆದೇ ಒಂದು ಲಾಂಚ್ ಬೇರೆ ಲೆವೆಲ್ಗೆ ಬರ್ತಾ ಇದ್ದೀರಿ. ಸೊ ಒಂದು ಇದು ಆ್ಯಕ್ಷನ್ ಎಲ್ಲ ನೋಡಿದಾಗ ಸಿನಿಮ್ಯಾಟಿಕ್ ಫೀಲೇ ಇದೆ ಆ್ಯಕ್ಚುಲಿ ಓವರಾಲ್. ಸೊ ನಿಮಗೆ ಈ ಒಂದು ದೃಷ್ಟಿ ಬಿಟ್ಟು ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಮತ್ತು ನಿಮ್ಮ ಇನ್ನೊಂದು ಜರ್ನಿಗೆ? ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಪ್ರತಿ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಸರ್. ಅಂದರೆ ಈ ಪ್ರಾಜೆಕ್ಟ್ ಸ್ವಲ್ಪ ಇಂಪಾರ್ಟೆಂಟ್, ಇನ್ನೊಂದು ಪ್ರಾಜೆಕ್ಟ್ ಕಮ್ಮಿ ಇಂಪಾರ್ಟೆಂಟ್ ಆ ಥರ ಇರಲ್ಲ. ನಾವು ಮಾಡೋ ಪ್ರತಿ ಪ್ರಾಜೆಕ್ಟಲ್ಲೂ ಏನೋ ಒಂದು ಡಿಫ್ರೆಂಟ್ ಕೊಡಬೇಕು ಅಂತಲೇ ಮಾಡೋದು. ಎಂಟರ್ಟೈನ್ಮೆಂಟ್ ಬೇಸಿಕ್ಲಿ ಅಲ್ಟಿಮೇಟ್ಲಿ. ಆ್ಯಂಡ್ ಆಲ್ರೆಡಿ ಈಗ ಸುಮಾರಷ್ಟು ಪಾತ್ರಗಳನ್ನ ನಾನು ನಿಭಾಯಿಸಿದ್ದೀನಿ. ಆ್ಯಂಡ್ ಕಲರ್ಸಲ್ಲಿ ಆಲ್ಮೋಸ್ಟ್ 6 ವರ್ಷ ಅಗ್ನಿಸಾಕ್ಷಿಲಿ ಪ್ಲೇ ಮಾಡಿದ್ದೀನಿ. ಆ ಸಿದ್ಧಾರ್ಥ್ಗೆ ತುಂಬ ಗ್ರಾಫ್ ಇತ್ತು. ಒಂದು ಮಟ್ಟಿಗೆ ಜನ ಆಲ್ಮೋಸ್ಟ್ ಏನಂತಾರೆ, ಈ ಬೇಸಿಕ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಗುಡ್ ಬಾಯ್ ಆಗಿರ್ಬೋದು, ಒಳ್ಳೆ ಹುಡುಗ, ಒಳ್ಳೆ ಮಗ, ಇದನ್ನೆಲ್ಲ ಆ ಸಿದ್ಧಾರ್ಥ್ ಪಾತ್ರದಲ್ಲಿ ನೋಡ್ಬಿಟ್ಟಿದ್ದಾರೆ. ಇನ್ನೇನು ಹೊಸದು ಪ್ಲೇ ಮಾಡ್ಬೋದು ಅಂತ ನನ್ನ ಮೈಂಡ್ ಪ್ರಶ್ನೆ ಇತ್ತು. ನಾನು ಸುಮ್ಮನೆ ಆಗಿದ್ದೆ. ಅದೇ ಟೈಮ್ಗೆ ಅದೇ ಹೇಳಿದ್ನಲ್ಲ, ನಮ್ಮ ರಕ್ಷ್ ಅವರು ಬಂದು ಒಂದು ಒಳ್ಳೆ ಕ್ಯಾರೆಕ್ಟರ್ನ ಪ್ರೆಸೆಂಟ್ ಮಾಡಿದ್ರು. ಸೊ ಹಾಗಾಗಿ ಮತ್ತೆ ಕಲರ್ಸ್ ಬರ್ತಾ ಇದ್ದೀನಿ ಅಂದರೆ ಕಲರ್ಸ್ ತುಂಬ ಸ್ಪೆಷಲ್ ನನಗೆ. ಏನಾದರೂ ಒಂದು, ಯಾಕೆಂದರೆ ಎಲ್ಲೇ ಹೋದರೂ ಆಡಿಯನ್ಸ್ ನನ್ನ ಕೇಳ್ತಾರೆ, ಸರ್ ಮತ್ತೆ ಕಲರ್ಸ್ಗೆ ಬನ್ನಿ, ಮತ್ತೆ ಕಲರ್ಸ್ಗೆ ಬನ್ನಿ. ಓಕೆ, ಈಗ ಬರ್ತೀನಿ. ಬಂದ ಮೇಲೆ ಅದೇ ಥರ ಪಾತ್ರ ಮತ್ತೆ ಕೊಡಬೇಕು ಅಂದರೆ ಎಲ್ಲೋ ಒಂದು ಕಡೆ ಅಯ್ಯೋ ರಿಪಿಟೇಟಿವ್ ಆಗಿಬಿಡತ್ತೆ ಅನ್ನೋದು ಮನಸ್ಥಿತಿನೂ ಇರುತ್ತೆ ಅಲ್ವಾ. ಸೊ ಐ ಗೆಸ್ ದಿಸ್ ವಾಸ್ ಅ ರೈಟ್ ಪ್ಲ್ಯಾಟ್ಫಾರ್ಮ್. ಎಲ್ಲನೂ ಕರೆಕ್ಟಾಗಿ ಕೂಡು ಬಂತು ಅಷ್ಟೇ ಸರ್. ಈ ಬಾಯಿ ಭಾಳ ಸೌಂಡ್ ಮಾಡ್ತಾನೆ ಇರ್ತಾರ ಎಪಿಸೋಡ್ ಪೂರ್ತಿ? ಅಂದರೆ ಎಸ್ ಸರ್, ಡೆಫಿನೆಟ್ಲಿ ಕ್ಯಾರೆಕ್ಟರ್ ಇರೋದೇ ಹಾಗೆ. ಅಂದರೆ ದೇರ್ ಆರ್ ಏನಂತಾರೆ ಇಂಟರ್ವಲ್ಸಲ್ಲಿ ಬರ್ತಾನೆ ಇರುತ್ತೆ ಆಬ್ವಿಯಸ್ಲಿ. ಅದಕ್ಕೋಸ್ಕರನೇ ಅವನ ದತ್ತ ಭಾಯ್ ಆ ಮಟ್ಟಿಗೆ ಪ್ರೆಸೆಂಟ್ ಮಾಡಿರೋದು ಫಸ್ಟ್ ಎಪಿಸೋಡಲ್ಲಿ. ಥ್ರೂ ಔಟ್ ದ ಶೋ ಹೋಗ್ತಾನೆ ಇರುತ್ತೆ. ಆ್ಯಂಡ್ ದೆನ್ ಹೋಗ್ತಾ ಹೋಗ್ತಾ ಒಂದು ಮೇಜರ್ ಪ್ಲಾಟ್ ಓಪನ್ ಆಗುತ್ತೆ. ದತ್ತಾಬಾಯ್ ಆ್ಯಂಡ್ ದೃಷ್ಟಿ ಅವರ ಒಂದು ಸಂಬಂಧ ಒಂದು ಬ್ಲಾಸಮ್ ಆಗುತ್ತೆ. ಅದು ಹೇಗಾಗತ್ತೆ ಅಲ್ಲಿಂದ ಒಂದು ಕೋರ್ ಲೈನ್ಗೆ ನಾವು ಹೋಗ್ತೀವಿ ಸರ್. ಮತ್ತು ಒಂದಷ್ಟು
ಫಸ್ಟ್ ಕೊರಿಯೋಗ್ರಫಿ ಎಲ್ಲ ಮಾಡ್ತಿದ್ರೆ ಗೊತ್ತಿದೆ. ಬಟ್ ಈ ಡೈರೆಕ್ಷನ್ ಅಂತ ಬಂದಾಗ ಈ ಟೀಮ್, ಸೊ ನಿಮಗೆ ಈ ಸಾಂಗ್ಸ್ ಕೂಡ ನೋಡಿದ್ವಿ. ಸೊ ಈ ಸಾಂಗ್ಸ್ ರೆಗ್ಯುಲರಾಗಿ ಬೇರೆ ಬೇರೆ ಸಾಂಗ್ಸ್ ಆ್ಯಡ್ ಆಗುತ್ತಾ ಅಥವಾ ಇದೊಂದೇ ಸಾಂಗ? ಇಲ್ಲ, ಸಾಂಗು ಇದು ಒಂದೇ ಸರ್. ಅಂದರೆ ಸೀರಿಯಲ್ ಅಂದರೆ ನಿಮಗೆ ಗೊತ್ತಲ್ಲ, ಅಂದರೆ ಯೂಶ್ವಲಾಗಿ ಸಾಂಗ್ ಮಾಡೋದೇ ಇಲ್ಲ. ಬಟ್ ಈ ಕತೆಗೆ ಸಾಂಗ್ ಅನ್ನೋದು ಡಿಮ್ಯಾಂಡ್ ಮಾಡ್ತಾ ಇದೆ ಅಂತ ನಮ್ಮ JD ಸರು ಆ ಸಾಂಗ್ನ ಇನ್ಸರ್ಟ್ ಮಾಡ್ತಿರೋದು ಕತೆನಲ್ಲಿ, ಸ್ಕ್ರೀನ್ ಪ್ಲೇನಲ್ಲಿ. ಸೊ ಆ್ಯಂಡ್ ಆ ಸಾಂಗು ತುಂಬ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಯಾಕೆಂತಂದರೆ ಆ ಸಾಂಗಲ್ಲಿ ಬರೋ ಲಿರಿಕ್ಸು ಅಷ್ಟೇ ಮುಂದಿನ ಕತೆಯ ಎಳೆಗಳನ್ನು ಆಮೇಲೆ ಬಿಟ್ಕೊಂಡು ಹೋಗ್ತೀವಿ ನಾವು. ಸೊ ಆವಾಗ ಆ ಸಾಂಗ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸಾಂಗ್ ಅದೊಂದಿದೆ ಅಣ್ಣ. ಈ ಸೀರಿಯಲಿಗೆ ಅವ್ರು ಹೇಳೋದು 6:30 ಅಂತ ಹೇಳಿದ್ರು. ಆ್ಯಕ್ಚುಲಿ ಪ್ರೈಮ್ ಟೈಮು ಬಹುತೇಕರು ಎಲ್ಲ ಆಫ್ಟರ್ 7:30 ನೋಡ್ತಾರೆ. ನೀವು 6:30 ತಂದಿರೋದ್ರಿಂದ ಮತ್ತೆ ರಿಪೀಟ್ ಸ್ಲಾಟ್ ಏನಿರುತ್ತೆ ಇದಕ್ಕೆ? 6:30 ಪ್ರೈಮ್ ಟೈಮ್ ಅಂತಲ್ಲ. ಈಗ 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 ಬೇರೆ ಚಾನಲ್ಗಳಲ್ಲಿ ನೋಡಿದರೆ ಮಧ್ಯಾಹ್ನ 2 ಗಂಟೆ 1 ಗಂಟೆಯಿಂದ ಶೋ ಸ್ಟಾರ್ಟ್ ಆಗಿದೆ. ನಮ್ಮ ರೀಜನಲ್ನ ತೆಲುಗು ತಮಿಳಲ್ಲೆಲ್ಲ ಈಗ ಮಧ್ಯಾಹ್ನದಿಂದ ಒರಿಜಿನಲ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅದು ಪ್ರೈಮ್ ಟೈಮ್ ಅಂತ ಏನಿಲ್ಲ. ಈಗ ಜಿಯೋ ಸಿನಿಮಾ ನಮ್ಮದು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿದೆ. ಮತ್ತು ನಾನು ಹೇಳ್ದಂಗೆ 6:30 ಕನ್ನಡದ ನಾವು ಈಗ ರೇಟಿಂಗ್ ನೋಡ್ತಾ ಹೋದರೆ 6:30ಗೆ ಏನು ಒಂದು ಜನರು ನೋಡ್ತಿದ್ದಾರೋ ಅದು ಆಲ್ಮೋಸ್ಟ್ ನಮಗೆ 8-8:15 ತನಕ ಇದೆ. ಅದು ಬಾರ್ಕ್ ಅಂತ TRP ರೇಟಿಂಗ್ ಏನು ಹೇಳ್ತೀರಿ ನೀವು, ಅದು ಇಷ್ಟು ಒಂದು ಹೈ ಬಜೆಟಲ್ಲಿ ಮಾಡಿದಾಗ ಅದು ಸಸ್ಟೈನ್ ಆಗಬೇಕು. ಎಲ್ಲೋ ಒಂದು ಕಡೆ ಪರ್ಟಿಕ್ಯುಲರ್ ಎಪಿಸೋಡ್ಸ್ಗಳು ಅಲ್ಲೇ ಬ್ರೇಕ್ ಡೌನ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನಿಮ್ಮ ಯಾವ ರೀತಿ ಪ್ಲ್ಯಾನ್ ಔಟ್ ಮಾಡ್ಕೊಂಡಿದ್ದೀರಿ? ಅದೇ ಈಗ ಅಂದರೆ ರಿಪೀಟ್ ಅಂತೂ ಖಂಡಿತವಾಗಿ ಕೊಡ್ತೇವೆ. ಅದು ಬಿಟ್ಟರೆ ನಮಗೆ ಈಗಿನ ಇದರಲ್ಲಿ 6:30 ಅಂದರೆ ಆ್ಯಕ್ಚುಲಿ 5:30 ನಾವು ಒರಿಜಿನಲ್ ಸ್ಟಾರ್ಟ್ ಮಾಡಿದ ತುಂಬ ಇದರಲ್ಲಿ 6:30 ಇಸ್ ವೆರಿ ಗುಡ್ ಸ್ಲಾಟ್ ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ಏನಂದ್ರೆ ಮೊದಲು ನಾವು ಸ್ಟ್ರಗಲ್ ಮಾಡ್ತಿದ್ದಾಗ ವಿಜಯ್ ಸೂರ್ಯ ಅವರು ಅಗ್ನಿಸಾಕ್ಷಿ ಮಾಡಿ ನಮಗೆ ಆವಾಗ ಒಂದು ಚಾನಲ್ಗೆ ಬೇಕಾದ ಒಂದು ಬೂಸ್ಟ್ ಕೊಟ್ಟರು. ಐ ಹೋಪ್ ದೃಷ್ಟಿ ಬೊಟ್ಟಿಂದ ನಮ್ಗೆ ಅದೊಂದು ಪುನಃ ಆಗುತ್ತೆ. ಯಾಕಂದರೆ ಯೂಶ್ವಲಿ 6:30 ಸ್ಲಾಟನ್ನು ಕ್ರ್ಯಾಕ್ ಮಾಡೋದು ತುಂಬ ಕಷ್ಟ. ನಾನು ಈ ತಂಡಕ್ಕೆ ಅದೇ ಹೇಳಿದೆ. ಈ ಪ್ರಾಜೆಕ್ಟ್ ನೋಡಿದ್ಮೇಲೆ ಆ್ಯಕ್ಚುಲಿ ನಮ್ಮದು 6:30 ಪ್ಲ್ಯಾನೇ ಇರಲಿಲ್ಲ. ಇದು ಎಪಿಸೋಡ್ ನೋಡಿದ ನಂತರ ಡಿಸೈಡ್ ಮಾಡಿದ ಸ್ಲಾಟು. ಯಾಕಂದರೆ ಒಂದು ಸ್ಟ್ರಾಂಗ್ ಪ್ಲೇಯರ್ ನಮಗೆ 6:30ಗೆ ಬೇಕು. ಅಲ್ಲಿಂದ ಯಾಕಂದರೆ 7:30 8 ಗಂಟೆಗೆ ಅದು ಒಮ್ಮೆ ಚಾನಲಿಗೆ ಬಂದ ನಂತರ ಸಸ್ಟೈನ್ ಮಾಡೋದು ತುಂಬ ಈಸಿ ಇರುತ್ತೆ. ಆ ಕಾರಣಕ್ಕೆ ನಾವು 6:30 ಹಾಕಿದ್ವಿ. ಅದಕ್ಕೆ ಬೇಕಾದಾಗ ರಿಪೀಟ್ ಖಂಡಿತವಾಗಿ ಇಡ್ತೇವೆ ನಾವು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.